ದಂಡ ಗಿಂಡ ಹಾಕಿಸ್ತಾರಲ್ಲ ಮತ್ತು ಅದು ಉದ್ಯೋಗ ಮಾಡ್ತಾ ಇರ್ತಾರೆ. ಯಾಕೆ ಒಮ್ಮೆ ಈ ಒಂದು ವಿಶ್ವವರ್ತುಲದ ಯುವಕ ಅಥವಾ ಯುವತಿ ಚಕ್ರಪ್ಪ ಅಂತಂದ್ರೆ ಅದನ್ನು ಹೊರಗೆ ಬರೋದು ಭಾಳ ಕಷ್ಟ ರೀ. ಯಾಕಂದರೆ ಹೊರಗೆ ಬಂದರೂ ಜನ ನಂಬುವುದಿಲ್ಲ ಅವರನ್ನು. ಇವ್ ಕಳ್ಳಿದ್ದಾನಪ್ಪ, ಇವ್ ಸುಳ್ಳಿದ್ದಾನ, ಇವ್ ಮಾಫಿಯಾ ಅದಾನ, ಡ್ರಗ್ ಅದಾನ, ಮತ್ತೇನದಾನ ಶುರು ಆಗಿಬಿಡ್ತಾವೆ. ಒಮ್ಮೆ ತಲೆಯಲ್ಲಿ ಬಂತಂದ್ರೆ ಆ ಮಗುವಿಗೆ, ಆ ವಿದ್ಯಾರ್ಥಿಗೆ, ಆ ವ್ಯಕ್ತಿಗೆ, ಆ ಯುವಕ ಯುವತಿಗೆ ಮದುವೆ ಆಗೋದು ಸಾಧ್ಯತೆ ಕಡಿಮೆ. ಅದ್ರ ಜೊತೆ ಬದುಕೋದು ಕಷ್ಟ, ಅವ್ರನ್ನ ನೋಡೋದು ದೃಷ್ಟಿಕೋನ ಬದಲಾಗಿ ಹೋಗ್ಬಿಡ್ತಾವೆ. ಇವೆಲ್ಲ ಕಾರಣಕ್ಕಾಗಿ ಇವತ್ತು ಸರ್ಕಾರ ಈ ದಿಶೆಯಲ್ಲಿ ಭಾಳಷ್ಟು ನಿಷ್ಠುರವಾಗಿ ಕೆಲಸ ಮಾಡಬೇಕಾಗಿದೆ ಮತ್ತು ಈ ಪೊಲೀಸ್ ವ್ಯವಸ್ಥೆ ತಿತ್ತಲೇಬೇಕಾಗಿದೆ. ಯಾಕಂದ್ರೆ ಈಗ ನೋಡಿರಿ 3 ಕಾರ್ಯಗಳೆಲ್ಲ ಗೊತ್ತದೆ ಇವ್ರಿಗೆ, ಇನ್ಸ್ಪೆಕ್ಟರ್ಗಳಿಗೆ. ಈಗೆಲ್ಲ ಆದ ನಂತರ ಅವ್ರು ಹಿಡಿದ ಇವಾಗ ಸಸ್ಪೆಂಡ್ ಮಾಡಿದ್ರೆ ಅಷ್ಟೇ, ಅಮಾನತು ಇಟ್ಟಿದ್ದಾರೆ. ಮತ್ತು ಅವ್ರನ್ನ ತೊಡೆದು ಮತ್ತೊಂದು ಕಡೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಹೋಗಿ ಬಿಡ್ತಾರೆ ಅವ್ರನ್ನ. ಮತ್ತು ಅಲ್ಲಿ ಒಂದು ಹಂತೆ ಅದನ್ನ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ನೀವು ಗೊತ್ತದ ರಾಜಕಾರಣಿಗಳು, ಇವರು ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಇನ್ಸ್ಪೆಕ್ಟರ್ನ, ಇಂಥ ಪೊಲೀಸ್ ವ್ಯವಸ್ಥೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ಜನರ ದುಡ್ಡು ವಸೂಲಿ ಮಾಡಿ ತಂದುಕೊಡು ದೊಡ್ಡ ಗಿರಾಕಿಗಳು ಇವರ. ಈಗ ಈ ಒಂದು ಏನು ನೆಕ್ಸಸ್ ಅದ ಅಥವಾ ಒಂದು ಏನಿದು ಲಿಂಕ್ಸ್ ಇದ್ದಾವೆ, ಒಂದರೊಳಗೊಂದು ಇದನ್ನು ತಿಳಿಯವ್ರು ಯಾರು. ಇದಕ್ಕಾಗಿ ಪೊಲೀಸ್ ಸ್ಟೇಷನ್ ಅದ, ಇದಕ್ಕಾಗಿ ನಮ್ಮಲ್ಲಿ ಗೃಹ ಮಂತ್ರಿ ಇದ್ದಾರೆ, ಎಲ್ಲರೂ ಇದ್ದಾರೆ ರೀ. ಆದ್ರೆ ಇದು ನಿಲ್ತಾ ಇಲ್ಲ. ಕಾರಣ ಏನಂದ್ರೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅಂತ. ಈಗ ನೋಡ್ರಿ, ಮುಂಬೈದಿಂದ ಅಥವಾ ಮಹಾರಾಷ್ಟ್ರದಿಂದ ಬಂದು ನಾವು ಇಲ್ಲಿ ತೋರಿಸಿಲ್ಲ ಅವ್ರಿ, ಬೆಂಗಳೂರಲ್ಲಿ ಸಮೀಪದಲ್ಲಿ ಅದಪ್ಪ ಇಲ್ಲ ಅಂತೇಳಿ. ಇಲ್ಲಿ ಅವ್ರು ಗೊತ್ತದ ಅದು ಹಿಡಿದಿಲ್ಲ ಇಲ್ಲಿ ಪೊಲೀಸರು. ಅಂದರೆ ಇದರ ಅರ್ಥ ಎಲ್ಲ ಕಡೆ ಹೆಂಗೆ ಇದು ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಇದು ವ್ಯವಸ್ಥೆ ಆಗಿದೆ. ಇದಕ್ಕೆ ಪರಿಹಾರ ಅಂತಂದು ಅದಕ್ಕೆ ನಮ್ಮ ಮೇಲೆ ಹೇಳುವಂಥದ್ದು, ಮತದಾರರು ನೀವು ಎಚ್ಚರಾಗಿರಿ ಅಂತೇಳಿ. ಇಂಥ ಡ್ರಗ್ಸ್ ಬಂದಾಗಬೇಕಾಗಿದ್ರೆ, ಮಾಫಿಯಾಗಳು ಬಂದಾಗಬೇಕಾದ್ರೆ, ಭೂ ಮಾಫಿಯಾಗಳು ಬಂದಾಗಬೇಕಾದ್ರೆ, ಸಾರಾಯಿ ಮಾಫಿಯಾಗಳು ಆಗಿದ್ರೆ, ಭ್ರಷ್ಟಾಚಾರ ನಮ್ಮಿಂದ ಹೋಗ್ಬೇಕಾಗಿತ್ತದ, ನಮ್ಮ ವ್ಯವಸ್ಥೆಯಿಂದ ಹೋಗ್ಬೇಕಾಗಿತ್ತಂದ್ರೆ ಮತದಾರರು ಎಚ್ಚರ ಆಗಬೇಕಾಗಿದೆ. ಮತದಾರರು ಎಚ್ಚರಾಗಿ ಯೋಗ್ಯರನ್ನ ಆಯ್ಕೆ ಮಾಡಬೇಕಾಗಿದೆ. ಅವರು ಅಯೋಗ್ಯರ ಮನೆಗೆ ಕಳಿಸ್ಬೇಕಾಗಿದೆ. ಮನೆಗೆ ಕಳ್ಸೋಕೆ ನಮ್ಮಲ್ಲಿ ಅಷ್ಟೂ ಅದ ರೀ. ನಮ್ಮ ಮತದಾನ ಹಾಕೋ ಮುಂದೆ ನಿಮಗೆ ಗೊತ್ತದ, ನೋಟಾ ಬಳಸಿದ್ರಪ್ಪ ಅಂತಂದ್ರೆ ಮ್ಯಾಲಿದ್ದವ್ರಿಗೆ ಎಲ್ಲರೂ ಮನೆಗೆ ಕಳಿಸ್ಬೋದು ನಾವು. ಅಲ್ಲಿ ತೊಗೊಂಡಂಥ ಇವೇನು ಮತ ಇರ್ತಾವೆ ಅಥವಾ ಓಟ್ ಇರ್ತಾವೆ, ಆ ಓಟ್ಗಿಂತ ಈ ನೋಟಾ ಹೆಚ್ಚಾದ್ರೆ